ಗುರುದೇವ ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಇವತ್ತು ಎಂಥ ಸುದಿನ ಅಂದ್ರೆ ಕೌಜಗೇರಿಯಲ್ಲಿ ನಾವು ಪ್ರಥಮವಾಗಿ ನನ್ನ ಪರಿಚಯವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಸಂಜಯ್ ದಾಸ್ ಕೃಷ್ಣದಾಸ್ ಕೌಜಗೇರಿ ಅಂತೇಳಿ ಇದೇ ಊರಿನವನು. ಆಮೇಲೆ ಈ ಶಾಲೆಯಲ್ಲಿ ಕೂಡ 1 ವರ್ಷ ಓದಿದ್ದೀನಿ. 77 ಇರಬೇಕು. ಒಂದೇ ವರ್ಷ ಓದಿರೋದು ನಾನು ಇಲ್ಲಿ. ಅಲ್ಲಿಂದ ಅಲಿಮಾರಿ ಜೀವನ ಚನ್ನದಾಸರ ಸಮುದಾಯದವರು ಬೆನ್ನಪ್ಪ ಕೌಜಗೇರಿ ಅವರ ಅಣ್ಣನ ಮಗ ಕಿಷ್ಟಪ್ಪ ಕೌಜಗೇರಿ ಅಂತೇಳಿ ಹಾರ್ಮೋನಿಯಂ ಮಾಸ್ಟರ್ ಇದ್ರು, ದಾಸರ ಅವ್ರ ಮಗ ನಾನು. ಆದರೆ ಈ ಒಂದು ವಿಚಾರವಾಗಿ 2-3 ಒಂದು ಶಬ್ದವನ್ನು ತಗೊಂಡು ಅಂದರೆ ಸಮಯ ಮತ್ತು ಸಾಧನೆ ಮತ್ತು ಸಾರ್ಥಕ, ಈ ಒಂದು ವಿಚಾರವನ್ನ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದೇದು ಈ ಒಂದು ವ್ಯವಸ್ಥೆಯನ್ನು ಇವತ್ತೇನು ಗುರುವಂದನಾ ಕಾರ್ಯಕ್ರಮ 92 ಮತ್ತು 93ನೇ ಬ್ಯಾಚಿನ ಸಹೋದರ ಸಹೋದರಿಯರೆಲ್ಲರೂ ಕೂಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತೇಳಿ ತಲೆಯಾಗಿ ಬಂದಂತ ಮಹಾತ್ಮನಿಗೆ ಇಲ್ಲಿಂದ ದೀರ್ಘದಂಡ ನಮಸ್ಕಾರಗಳನ್ನು ಹಾಕ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ಈ ಒಂದು ದಿನಮಾನದಲ್ಲಿ ತಮ್ಮ 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 ಪರಿಸ್ಥಿತಿಗೆ ಅನುಗುಣವಾಗಿ ಹೊಟ್ಟೆ ಬದುಕಲಿಕ್ಕೆ, ಮುಂದಿನ ತಮ್ಮ ಮಕ್ಕಳ ಏಳು ಬೀಳಿನ ಭವಿಷ್ಯವನ್ನ ಉಜ್ವಲಗೊಳಿಸಲಿಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಮೂಲೆಗಳಲ್ಲಿರುವಂತ ಈ 92 ಮತ್ತು 93ರ ಬ್ಯಾಚಿನ ಸಹೋದರ ಸಹೋದರಿಯರೆಲ್ಲರನ್ನ ಒಟ್ಟುಗೂಡಿಸಿ ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದು ಅಂತ ಸುಲಭ ಸಾಧ್ಯವಾದ ಮಾತಲ್ಲ. ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತನುಮನ ಧನದಿಂದ ಸಹಕರಿಸಿ ಮೊಟ್ಟ ಮೊದಲಿಗೆ ಏನು ಇದನ್ನ ಈ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತೇಳಿ ಏನು ಆ ಒಂದು ವಿಚಾರವನ್ನು ವ್ಯಕ್ತಪಡಿಸಿದಂತ ಆ ಮಹಾಶಯರೊಂದಿಗೆ ಎಲ್ಲರೂ ಅರಿತು ಬೆರೆತು ಮೂಲೆಯಲ್ಲಿದ್ದಂತ ಎಲ್ಲರನ್ನೂ ಕೂಡ ಇಲ್ಲಿಗೆ ಕರೆಸಿ ಜೊತೆಗೆ ಗುರುಗಳು ಮತ್ತು ಸದ್ಗುರುಗಳು ಕೂಡ ನಮ್ಮ ಈ ಅಜ್ಜರ್ ಬಂದಿದ್ರಲ್ಲ, ಸದ್ಗುರುಗಳಾದ್ರೆ ನಮ್ಮೆಲ್ಲರಿಗೂ ಕೂಡ ಜ್ಞಾನದ ಧಾರೆಯಲ್ಲಿರುವಂತ ಗುರುಗಳು ಅವರೆಲ್ಲರನ್ನ ಕರೆಯಿಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಸಮಯ ಇಲ್ಲೆಲ್ಲ ಬಂದಂತವರು ಇವತ್ತು ತಮ್ಮ ತಮ್ಮ ಸಮಯವನ್ನ ಅತ್ಯಮೂಲ್ಯವಾದ ಸಮಯವನ್ನ ಬದಿಗಿಟ್ಟಿ ಇಲ್ಲಿ ಬಂದಿರುವಂತದ್ದು. ಜೊತೆಗೆ ಅದರಲ್ಲಿ ಇದೀಗ ಎಲ್ಲರೂ ಮಾತನಾಡಿದ್ರು, ನೌಕರಿ ಇದ್ದವರು, ಆಮೇಲೆ ರೈತಾಪಿ ಕೆಲಸ ಮಾಡುವಂತವರು, ಹಾಗೆ ಹೀಗೆ ಅಂತ ಈ ವಿಚಾರವಾಗಿ ಒಂದು ವಿಚಾರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತರತರದ ಅಡಿಗೆನ ಮಾಡಿಸಿದ್ದಾರೆ. ಎಲ್ಲರೂ ಹಾಯಾಗಿ ಭೋಜನ ಮಾಡೋಣ ಅಂತ ಭೋಜನ ಕೂಟ ಮಾಡಿಸಿದ್ದಾರೆ. ಅದರಲ್ಲಿ ಸಾಂಬಾರ್ ಮಾಡ್ಬೇಕಾದ್ರೆ ಎಷ್ಟು ದಿನಸಿನ ಪದಾರ್ಥಗಳನ್ನ ನಾವು ಹಾಕ್ತಿವಿ. ಅನ್ನ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಇವತ್ತು ಸಾಂಬಾರ್ ಆಗ್ಬೇಕಂದ್ರೆ ಖಾರ ಬೇಕು, ಉಪ್ಪು ಬೇಕು, ಮಸಾಲೆ ಬೇಕು, ಒಳ್ಳೆಣ್ಣೆ ಬೇಕು, ತರಕಾರಿ ಬೇಕು. ಇವೆಲ್ಲವೂ ಇದ್ದಾಗ ಒಂದು ರುಚಿಯಾದ ಸಾಂಬಾರು ತಯಾರಾಗುತ್ತೆ. ಅದೇ ರೀತಿ ಈ ಸಮಾಜದಲ್ಲಿ, ಇಂಥ ಒಂದು ಸಮಾಜದಲ್ಲಿ ಇವತ್ತು ನೌಕರಸ್ಥರಿಂದ ಹಿಡಿದು ಪ್ರಧಾನಮಂತ್ರಿ ಇರ್ಬೋದು, ಒಂದು ಮುಖ್ಯಮಂತ್ರಿ ಇರ್ಬೋದು, ರಾಜಕೀಯದವರು ಇರ್ಬೋದು, ಮತ್ತೆ ಅದೇ ರೀತಿ ಪಿಯೂನ್ವರೆಗೂ ಕೂಡ ವ್ಯವಸ್ಥೆ ಐತಿ. ಈ ವ್ಯವಸ್ಥೆಯನ್ನ ನಾವು ಆಯ್ಕೆ ಮಾಡ್ಕೊಂಡಿರೋದಲ್ಲ. ನಾವು ನಡೀತಾ ಇರುವಂತ ಒಂದು ದಾರಿ, ನಾವು ಪಟ್ಟ ಒಂದು ಶ್ರಮ, ನಾವು ಸ್ವೀಕರಿಸುವಂತ ಒಂದು ಮನೋಭಾವನೆ. ಹಾಗಾಗಿ ನಾವು ನಮ್ಮದೇ ಆದಂತಹ ಸ್ಥಾನದಲ್ಲಿ ಇದ್ದೀವಿ. ಈಗ ಉದಾಹರಣೆಯಾಗಿ ಅಡಿಗೆ ಮಾಡ್ತೀವಿ, ಉಪ್ಪು ಏನ್ ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಜಾಸ್ತಿ ಹಾಕಿದ್ರಂದ್ರ ಅಲ್ಲಿ ಅಡಿಗೆ ರುಚಿಸೋದಿಲ್ಲ. ಹಾಗಂತ ಉಪ್ಪನ್ನು ಕೈ ಬಿಟ್ರ ಅಡಿಗೆ ಅದು ರುಚಿಸೋದೇ ಇಲ್ಲ. ಆ ಒಂದು ನಿಟ್ಟಿನೊಳಗ ಇವತ್ತು ಉಪ್ಪನ್ನ ನಾನು ಬಡತನಕ್ಕೆ ಹೋಲಿಸ್ತಾ ಇದ್ದೇನೆ. ಉಪ್ಪನ್ನ ಬಡತನಕ ಅಂದ್ರ ಇವತ್ತು ಬಡವ ಅನ್ನೋ ಒಂದು ಶಬ್ದ
ಶ್ರೀಮಂತ ಅನ್ನೋ ಶಬ್ದಕ್ಕೆ ಬೆಲೆ ಇಲ್ಲ. ದೊಡ್ಡದೊಂದಿದ್ದಾಗಲೇ ಸಣ್ಣದಕ್ಕೆ ಬೆಲೆ. ಸಣ್ಣದೊಂದಿದ್ದಾಗ ಒಂದು ಸುಮ್ಮನೆ ದೊಡ್ಡದ ಸಣ್ಣದ ಅಂತ ಹೇಳಿದ್ರೆ ಯಾರು ಹೇಳಕ್ಕಾಗಲ್ಲ. ಇಲ್ಲಿಟ್ಟಾಗ ಈ ಕಡೆ ಸಣ್ಣದೈತಿ ಈ ಕಡೆ ದೊಡ್ಡದೈತಿ ಅಂತ ಹೇಳ್ತೀವಿ. ಆ ರೀತಿ ಬಡವ ಅಂತ ಇದ್ದಾಗಲೇ ಶ್ರೀಮಂತ, ನೌಕರಿ, ರಾಜಕೀಯ ಇದೆಲ್ಲದಕ್ಕೂ ಬೆಲೆ. ಹಾಗಾಗಿ ದಯವಿಟ್ಟು ಈ ಬಂದಂತ ನಮ್ಮ ಸಹೋದರ ಸಹೋದರಿಯರಲ್ಲಿರ್ಬೋದು, ಇಲ್ಲಿ ನೆರೆದಂತ ಎಲ್ಲ ನಮ್ಮ ಕೌಸಗೇರಿ ಸಮುದಾಯದ ಎಲ್ಲ ಕೌಸಗೇರಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಹಿರಿಯರು ಗಣ್ಯರು ಎಲ್ಲರೂ ಇರ್ಬೋದು. ಇವತ್ತು ನಾ ಬಡವ, ಇವತ್ತು ಶ್ರೀಮಂತ, ಅವ್ರೇನಪ್ಪ ಲಕ್ಷಾಧೀಶರ ಅದೆಲ್ಲ ತಾರತಮ್ಯಗಳು ಬೇಡ. ಬಹುಮುಖ್ಯವಾಗಿ ಇನ್ನೊಂದು ವಿಚಾರವನ್ನ ಇನ್ನೊಂದೆರಡು ಮಾತುಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ವಿಷಯೊಳಗ ನಾವು ಅಲೆಮಾರಿ ಜನಾಂಗದಲ್ಲಿ ಬರುವುದರಿಂದ ಇತ್ತೀಚಿನ ದಿನಮಾನದಲ್ಲಿ ಅಲೆಮಾರಿ ದಲಿತ ಅಂತಂದು ಹೆಚ್ಚಿನ ಒಂದು ಲೆಕ್ಕಾಚಾರದಲ್ಲಿ ಸರ್ಕಾರ ಗೊತ್ತುಪಡಿಸ್ತಾ ಇದೆ. ಆ ನಿಟ್ಟಿನೊಳಗ ನಾವು ಸುಮಾರು ನಮ್ಮ ತಂದೆ ತಾಯಿಯರು ಚಿಕ್ಕಂದಿನಿಂದ ನನ್ನ ಗಮನಕ್ಕೆ ಇದ್ದಂತೆ ಒಂದು 30ರಿಂದ 40 ಊರುಗಳನ್ನ ಸುತ್ತಾಡಿದಂತ ಒಂದು ಪರಿಸ್ಥಿತಿ ನಮ್ಮ ಕುಟುಂಬಕ್ಕಿದೆ. ಆ ನಿಟ್ಟಿನೊಳಗ ಇದು ಏನೇನೋ ಮಾತನಾಡಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ಹೆಚ್ಚಿನ ಮಾತನಾಡ ಈ ಸದ್ಯ ಪ್ರಸ್ತುತ ನಾವು ಕೊಪ್ಪಳ ನಗರದಲ್ಲಿ ನಾವು ಈ ಒಂದು ಕೌಸಗೇರಿ ಹನುಮಂತರಾಯನ ಆಶೀರ್ವಾದ, ಹಾಗೇನೆ ನಮ್ಮ ಕೌಸಗೇರಿ ಕುಟುಂಬದ ನಮ್ಮ ಅಪ್ಪನವರು, ನಮ್ಮ ಸಣ್ಣಪ್ಪ ಬೆನ್ನಪ್ಪ ಕೌಸಗೇರಿ ಅವರ ಆಶೀರ್ವಾದ, ನಮ್ಮ ತಾಯಂದಿರ ಆಶೀರ್ವಾದ. ಹಾಗಾಗಿ ಅಲ್ಲಿ ನಮ್ಮ ಸಹೋದರನ ಮುಂದಾಳತ್ವದಲ್ಲಿ, ಆತನ ನೇತೃತ್ವದಲ್ಲಿ